ತಂದೆ ತಾಯಿಗಳಿಗೆ ಕಷ್ಟಪಟ್ಟ ಮೇಲೆ ಅವನೊಬ್ಬ ಮಗನೇ, ಅವನ ಪಟ್ಟಿಯನ್ನು ನಾನು ಕೇಳಬೇಕೆ, ನೀವು ಹೇಳಬೇಕೆ, ಸಾಕು ಸುಮ್ಮನೆ ಬಿಡಿ ಅಂದಾಗ ಕರಚಪ್ಪಾಳ ಹೊಡೆಯುತ್ತಾ ಕೇಕೆ ಹಾಕಿ ನಗುತ್ತಾ ಆ ಸಿಂಹಾಸನ ಮೇಲೆ ಕುಳಿತುಕೊಂಡು ಹಾರ್ಪಡಿಸುತ್ತಿರುವ ಶಬ್ದವನ್ನ ಗಗನ ಮಾರ್ಗದಲ್ಲಿ ಹೋಗುತ್ತಿದ್ದ ಭಗವಂತನಾದ ಶನೇಶ್ವರ ಕೇಳಿಸಿಕೊಂಡನಂತೆ. ಆ ಕೇಳಿಸಿಕೊಂಡ ಕೂಡಲೇ ಎಲ್ಲವೋ ಮಾತಂದ ತೋಮಿನ ಸಭೆಗಳಿಗೆ ಕರಚಪ್ಪಾಳ ಹೊಡೆಯುತ್ತಾ ಕೇಕೆ ಹಾಕುತ್ತಾ ನನ್ನನ್ನೇ ಪಿತೃಘಾತಕ ಪಿತೃದ್ರೋಹಿ ಎಂದು ಹೀಯಾಳಿಸುತ್ತಿರುವೆಯಾ, ಇದು ನೋಡು ಬಂದು ಎಂಬುದಾಗಿ ಭಗವಂತನಾದ ಶನೇಶ್ವರ ಆರ್ಪಡಿಸಿಕೊಂಡು ಅರಮನೆಗೆ ಬಂದ ತಕ್ಷಣವೇ ಆ ಭಗವಂತನ ಶಬ್ದವನ್ನು ಕಂಡು ನಿಂತಿದ್ದವರು ಕುಳಿತಿದ್ದವರೆಲ್ಲ ಬ್ರಾಹ್ಮಣರು, ಪಂಡಿತರು, ಆ ಮಂತ್ರಿ, ಸೈನ್ಯಾಧೀಶರು ಎಲ್ಲರೂ ಓಡಿ ಹೋಗಿದ್ದಾರೆ. ವಿಕ್ರಮರಾಜ ಒಬ್ಬರೇ ಕುಳಿತಿದ್ದಾರಂತೆ ಸಿಂಹಾಸನ ಮೇಲೆ. ಆ ಸಮಯದಲ್ಲಿ ಭಗವಂತನಾದ ಶನೇಶ್ವರ ಪಾಡ